ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವ್ಯಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮೋ ನಮಃ. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಬಹಳ ವಿಶೇಷವಾಗಿ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿ ತಮಗೆಲ್ಲ ತಿಳಿಸಲೇಬೇಕಾಗಿರ್ತಕ್ಕಂಥ ಒಂದು ವರದಿ. ಇದೀಗ ಬಂದ ಸುದ್ದಿ ಅನ್ನೋ ಥರ ಫ್ಲ್ಯಾಶ್ ನ್ಯೂಸ್ ಅಂತೀವಲ್ಲ ಹಾಗೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಜೀವನದಲ್ಲಿ ಒಂದು ತಿರುಗು ಅಂತಿರುತ್ತೆ. ಆ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಅದು ಜೀವನ ತಿರುಗಲ್ಲಿ ಭಗವಂತ ಓಂ ಶ್ರೀ ನಾರದಾಯ ನಮಃ ಅಂತ ಕರಿತೀವಿ. ನಾರದ ಬಹಳ ಮುಖ್ಯ ಅಂತ ಹೇಳ್ತೀವಿ. ಇಡೀ ಜಗತ್ತಲ್ಲಿ ಒಂದು ಗುರು ಮುಖಾಂತರ ದೇವದರ್ಶಯಾಮಿ, ಗುರು ಮುಖಾಂತರ ದೈವದರ್ಶಯಾಮಿ. ನಾರದ ಕಾಲಚಕ್ರವನ್ನು ತಿರುಗಿಸ್ತಾನೆ. ಆಟವೂ ಎಲ್ಲವೂ ಭಗವಂತಂದಾದರೂ ಭೂಲೋಕದಲ್ಲಿ ಕಾಲಚಕ್ರ ತಿರುಗಿಸೋದು ನಾರದ ಮಹಾಮುನಿ. ಹಾಗೆ ಇವತ್ತಿನ ರಾಜಕೀಯದ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ನಿಮಗೆಲ್ಲರಿಗೂ ತಿಳಿಸಲೇಬೇಕಾಗಿತ್ತು ವಿಶೇಷತೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಭವತಿ ಭಿಕ್ಷಾಂದೇಹಿ ಅಂತಿರುತ್ತೆ. ಅಂದರೆ ಒಬ್ಬ ಮನುಷ್ಯ ಭಿಕ್ಷೆ ಬೇಡಿ ಪರಿಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ತಗೋಬೋದು ಅಂತ. ಕೆಲವರು ಏನು ಬೇಕಾಗಿಲ್ಲ, ಕೂತಲ್ಲಿ ಬರುತ್ತೆ ಅಂತ. ಅಂದರೆ ಯದ್ಭಾವಂ ತದ್ಭವತಿ, ಅದು ತನಗೆ ತಾನಾಗೇ ಪ್ರಾಪ್ತಿಯಾಗತ್ತೆ ಅಂತ. ಕೆಲವ್ರಿಗೆ ವಿಶೇಷವಾಗಿ ತಗೊಳ್ಳೋ ಅನ್ನೋ ರೀತಿ ಬರುತ್ತೆ. ಪ್ರತಿಯೊಂದಕ್ಕೂ ಆ ಭಗವಂತನ ಅನುಗ್ರಹ ಅನ್ನೋದು ಬಹಳ ಮುಖ್ಯ. ನೋಡಿ, ನಾವೆಲ್ಲ ಸನ್ಯಾಸಿಗಳಾಗಬೇಕು ಅಂದರೆ ಶನಿಯ ಅನುಗ್ರಹ ಭಾಳ ಮುಖ್ಯ. ರಾಜಕೀಯ ವ್ಯಕ್ತಿ ರಾಜಕಾರಣದಲ್ಲಿ ಇರಲೇಬೇಕು ಶಾಶ್ವತವಾಗಿ, ಶನಿಯ ಅನುಗ್ರಹ ಇರಲೇಬೇಕು. ಒಬ್ಬ ಮನುಷ್ಯ ಶನೇಶ್ಚರ ಇದ್ದರೆ ಮಾತ್ರ, ರವಿ ಜೊತೆ ಶನಿ ಇದ್ದರೆ ಆಡಳಿತವನ್ನು ತಾನೇ ಮಾಡ್ತಾನೆ, ರಾಜಕೀಯದಲ್ಲಿ ಶಾಶ್ವತವಾಗಿರ್ತಾನೆ. ಅಂಥ ಒಂದು ಸಂಗತಿ ಈಗ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಇಂಥ ಒಂದು ಕರ್ನಾಟಕದಲ್ಲಿ ನಾವೆಲ್ಲರೂ ಎಷ್ಟು ಜನ ಇವತ್ತಿನ ದಿವಸ ಸದಸ್ಯರಿದ್ದೀವಿ, ಎಷ್ಟು ಜನ ವಿಶೇಷವಾಗಿರತಕ್ಕಂಥ ಸಾರ್ವಜನಿಕರಿದ್ದೀವಿ. ನಮ್ಮೆಲ್ಲರಿಗೂ ಜಾತಿ ಮತ ಭೇದವಿಲ್ಲದೆ ಇವತ್ತು ಜಗತ್ತು ಎರಡೇ ರೀತಿಯಾಗಿರ್ತಕ್ಕಂಥದ್ದು, ಒಂದು ಸೃಷ್ಟಿ, ಒಂದು ನಿಯಮ ಲಯ. ಅದಕ್ಕೋಸ್ಕರ ಆ ಸೃಷ್ಟಿ ನಿಯಮದ ಲಯಕ್ಕೆ ಅರ್ಥ ಆಗಿರ್ತಕ್ಕಂಥ ಪರಮಾತ್ಮನಲ್ಲಿ ಜಗತ್ತಲ್ಲಿ ಎರಡೇ ಜಾತಿ, ಒಂದು ಸ್ತ್ರೀ ಮತ್ತು ಪುರುಷ. ಇಂಥ ಒಂದು ಸ್ತ್ರೀ ಮತ್ತು ಪುರುಷನ ಕ್ರಮದಲ್ಲಿ ಇರತಕ್ಕಂಥ ಎರಡೇ ಜಾತಿಯಲ್ಲೋ ಒಬ್ಬ ಮನುಷ್ಯನಿಗೆ ಅಧಿಕಾರ ಇದ್ದರೆ ತಾನು ಸ್ವಯಂಭವಾಗಿ ಕೆಲಸವನ್ನು ಮಾಡ್ಬೋದು. ಕೆಲವರಿಗೆ ವಿಶೇಷವಾಗಿ ಅಕಸ್ಮಾತ್ ಅಧಿಕಾರ ಇಲ್ಲದೇ ಕೆಲಸ ಮಾಡ್ಬೋದು. ಏನೋ ತಾನು ತಿರ್ಪಿ ದಾನ ಧರ್ಮ ಅಂತ ಕೆಲವರು ದಾನವಾಗಿ ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗಿ ಈ ದುಡ್ಡಿದೆ ಏನು ಮಾಡೋದು, ಬ್ಲ್ಯಾಕ್ ಮನಿ, ಅದನ್ನು ವೈಟ್ ಮಾಡಿಕೊಂಡು ಸಹಕಾರ ಮಾಡ್ತಾರೆ. ಆದರೆ ನಿಜವಾಗ್ಲೂ ಅಧಿಕಾರದಲ್ಲಿ ಶಾಶ್ವತವಾಗಿರಬೇಕು ಅಂದರೆ ಒಂದು ಪದವಿ ಬೇಕು ಅಂತ. ಯಶೋ ಕೀರ್ತಿ ಪದವಿ ಅನ್ನೋದು ಒಬ್ಬ ಮನುಷ್ಯನಿಗೆ ಬೇಕಾದರೆ ಅದು ರಾಜ್ಯದಲ್ಲಾಗ್ಬೋದು, ಅಥವಾ ಒಂದು ಜಿಲ್ಲೆಯಲ್ಲಾಗ್ಬೋದು, ಒಂದು ತಾಲೂಕು ಮಟ್ಟದಾಗ್ಬೋದು, ಒಂದು ಹಳ್ಳಿ ಮಟ್ಟದಾಗ್ಬೋದು. ಆದರೆ ಇಡೀ ಕರ್ನಾಟಕ ರಾಜ್ಯವನ್ನು ಆಳಬೇಕು ಅಂತಕ್ಕಂಥ ಯೋಗಗಳ ಪ್ರತಿನ್ವೇಗ. ಆ ಯೋಗಗಳಲ್ಲಿ ಭಗವಂತನ ಯೋಗ ಸಂವೇಗದಲ್ಲಿರ್ತಕ್ಕಂಥ ಹಂಸಯೋಗ ಅಂತ ಕರಿತೀವಿ. ಈ ಹಂಸಯೋಗ ಬರಬೇಕಾದರೆ ಎಷ್ಟೋ ಜನ್ಮದ ಪುಣ್ಯ. ಅಂದರೆ 3 ವಿಶೇಷವಾಗಿರ್ತಕ್ಕಂಥ ಗ್ರಹಗಳು ಒಂದೇ ಮನೆಯಲ್ಲಿ ಬಂದಾಗ, ನೇರ ದೃಷ್ಟಿ ಗುರುಗಿದ್ದಾಗ, ಅಥವಾ ಶನಿ ಜೊತೆನೂ 3 ಗ್ರಹಗಳು ಕೂತಿದ್ದಾಗ ಆ ಅಧಿಕಾರ ಬರುತ್ತೆ. ಮುಖ್ಯಮಂತ್ರಿ ಪದವಿ ಬರ್ಬೋದು, ವಿಶೇಷವಾಗಿರ್ತ ಪ್ರಧಾನಮಂತ್ರಿ ಪದವಿ ಬರ್ಬೋದು. ಪ್ರಧಾನಮಂತ್ರಿ ಪದವಿ ಬೇಕು ಅಂದರೆ 5 ಗ್ರಹಗಳು ಒಂದೇ ಮನೆಯಲ್ಲಿ ಒಂದೇ ಸಮಯಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ 1.5 ವರ್ಷ ಯಾವತ್ತಿರುತ್ತೋ ಆವತ್ತು ಅವನು ಪ್ರಧಾನಮಂತ್ರಿ ಗ್ಯಾರಂಟಿ ಅಂತ. ಪ್ರಧಾನಮಂತ್ರಿ ಜೊತೆಗೆ ರಾಷ್ಟ್ರಪತಿ ಆಗಬೇಕಾದ್ರೂ ವಿಶೇಷತೆ, ಅದೇ ರೀತಿಯಾಗಿ ಉಪರಾಷ್ಟ್ರಪತಿ ಆಗಬೇಕಾದ್ರೂ ವಿಶೇಷತೆ, ರಾಜ್ಯಪಾಲರಾಗಬೇಕು ವಿಶೇಷತೆ. ಭಗವಂತನ ಆ ಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಇವತ್ತು ನಾವೆಲ್ಲ ರಿಪಬ್ಲಿಕ್ ಟಿ ವಿ ಮುಖಾಂತರ ನಿಮಗೆ ಹೇಳಬೇಕಾದ ರಹಸ್ಯ ಒಂದಿದೆ. ದಯವಿಟ್ಟು ಎಲ್ಲರೂ ಗಮನಿಸಿ, ವಿಶೇಷವಾಗಿ ಆಲಿಸಿ. ಎಲ್ರಿಗೂ ನಾನು ಹೇಳ್ತಕ್ಕಂಥದ್ದೇನು ಅಂದರೆ, ಇದರಲ್ಲಿ ನನ್ನದು ಯಾವುದೇ ಸ್ವಾರ್ಥ ಇಲ್ಲ, ಅಥವಾ ನನಗೆ ಯಾರೋ ಸೂಟ್ ಕೇಸ್ಗಳು ತಂದು ಕೊಟ್ಟಿಲ್ಲ, ಅಥವಾ ಯಾವ ಕಾಲಕ್ಕೂ ಯಾರೂ ವಿಶೇಷವಾಗಿರ್ತಕ್ಕಂಥ ದುಡ್ಡು ಆಕಾಂಕ್ಷೆಗಳನ್ನು ಕೊಟ್ಟಿಲ್ಲ. ಯಾವ ಪಕ್ಷಗಳು ತಂದು ದುಡ್ಡೇನು ಸುರಿದಿಲ್ಲ. ಎಲ್ಲ ಪಕ್ಷದಲ್ಲೂ ಒಳ್ಳೆಯವರಿದ್ದಾರೆ, ಎಲ್ಲ ಪಕ್ಷದಲ್ಲೂ ಕೆಟ್ಟವರಿದ್ದಾರೆ. ಕೆಲವು ಪಕ್ಷದಲ್ಲಂತೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಆ ಸಂಗತಿಗಳು ಸಂದಿಗ್ಧ ಕಾಲದಲ್ಲಿ ದಾಟಬೇಕು ಅಂದರೆ ಬಹಳ ಕಷ್ಟ. ದೈವಾನುಗ್ರಹ ಭಕ್ತ ಪ್ರಿಯರೆಂದರೆ ದೈವ ಅನುಗ್ರಹ ಭಕ್ತರು ಇರಲೇಬೇಕು. ಒಬ್ಬ ಮನುಷ್ಯನಿಗೆ ಇವತ್ತು ದೈವಾನುಗ್ರಹ ಇದೆ ಅಂದರೆ ನಿಮ್ಮೆಲ್ಲರಿಗೂ ಹೇಳಬೇಕಾದ್ದು ಡಿ ಕೆ ಶಿವಕುಮಾರ್. ಇವತ್ತು ಡಿ ಕೆ ಶಿವಕುಮಾರ್ ಎಷ್ಟು ಕಷ್ಟಪಟ್ಟಿದ್ದರೆ, ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಚಿಕ್ಕ ವಯಸ್ಸಿಂದ ಭಾಳ ಕಷ್ಟಪಟ್ಟು ಯಾರಿಗೂ ಅನ್ಯಾಯ ಮಾಡದೆ ಒಂದೇ ಪಕ್ಷದಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ.
ಆ ವ್ಯಕ್ತಿ ಏನು ಕಷ್ಟಪಟ್ಟಿದ್ದಾರೆ ಅಂದರೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನೂ ಕೂಡ್ಸೋಕ್ಕೆ ವ್ಯವಸ್ಥೆ ಯಾರಾದರೂ ಮಾಡಿದ್ದಾರೆ. ಆ ಮನುಷ್ಯ ಯಾವ ಕಾಲಕ್ಕೂ ಮುಖ್ಯಮಂತ್ರಿ ಆಗಲೇಬೇಕು ಅಂದರೆ ಒಂದು ಸೀಟನ್ನು MLA ಗೆಲ್ಲಬೇಕು ಅಂದ್ರೂ ಇದಕ್ಕೆಲ್ಲ ಕಾರಣ ಯಾರೂ ಅಲ್ಲ, DK ಶಿವಕುಮಾರ್. ಇಂಥ ಒಂದು DK ಶಿವಕುಮಾರ್ ಇವತ್ತಿನ ದಿವಸಕ್ಕೆ ಸಂದಿಗ್ಧ ಕಾಲದಲ್ಲಿದ್ದಾರೆ ಅಂದರೆ ಧರ್ಮೋ ರಕ್ಷತೆ ರಕ್ಷಿತಃ ಅಂತ ನಾನು ಈ ಕಾರ್ಯಕ್ರಮದ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಜನಾಂಗವು, ಯಾವ ಜನಾಂಗವೂ ಭೇದ ಭಾವವಿಲ್ಲದೆ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಮುಖ್ಯಮಂತ್ರಿ ಬರಲೇಬೇಕು ಅನ್ನೋದಕ್ಕೆ ಇದೊಂದು ಹಠ. ಇವತ್ತು ಕೌರವರು ಎಲ್ಲರೂ ಇರ್ತಾರೆ. ಕೌರವರಲ್ಲಿ ಎಲ್ಲರೂ ಕೆಟ್ಟವರು ಅಂದರೆ ದುರ್ಯೋಧನ ಬಹಳ ಒಳ್ಳೆಯವನು ಇದ್ದಾನೆ, ದಾನ ಧರ್ಮ ಮಾಡಿದ್ದಾನೆ. ಅದೇ ರೀತಿಯಾಗಿ ಕರ್ಣ ಬಹಳ ಬೇಕಾದವನು ಅಂತಾರೆ. ಆಗ ದುರ್ಯೋಧನ ಹೊಗಳ್ಬೇಕು, ಕರ್ಣನೂ ಹೊಗಳ್ಬೇಕು. ಹಾಗೆ ಒಂದು ಕಾಂಗ್ರೆಸ್ ಪಕ್ಷ ಅಂದರೆ ಎಷ್ಟೋ ಜನ ಹೊಲಸಾಗಿರ್ತಕ್ಕಂಥ ಮಂತ್ರಿಗಳು ಇದ್ದಾರೆ, ಒಂದೋ ಎರಡೋ ಒಳ್ಳೆ ಮಂತ್ರಿಗಳು ಇದ್ದಾರೆ. ಇವತ್ತು ಫಾರ್ ಎಕ್ಸಾಂಪಲ್ಲು ನೀವು ನಂಬ್ಕೋಬೇಕೋ ಬೇಡವೋ ಅಂದರೆ ರಾಹು ಗ್ರಹ ಹೇಗೆ ಚೆನ್ನಾಗಿರುತ್ತೆ ಅಂದರೆ ಜ್ಞಾಪಕ ಇಟ್ಕೋಬೇಕು. ಇವತ್ತು ಜಮೀರ್ ಅಹ್ಮದ್ನ ನೆನೆಸ್ಕೋಬೇಕು ಅಂದರೆ ಒಂಥರ ಕಾಂಗ್ರೆಸ್ಸಲ್ಲೂ ಒಳ್ಳೆ ವ್ಯಕ್ತಿ ಅಂದರೆ ಜಮೀರ್ ಅಹ್ಮದ್. ಯಾಕೆ ಅನ್ನಿ, ಜಾತಿ ಮತ ನೋಡಲ್ಲ, ಭೇದ ಭಾವ ಮಾಡಲ್ಲ, ಬಡವ ಬಲ್ಲಿಗ ಅಂತ ನೋಡಲ್ಲ. ಕಷ್ಟದಲ್ಲಿ ಯಾರಿದ್ದಾನೆ ಸಹಾಯ ಮಾಡೋ ಗುಣ, ಸದ್ಗುಣ ಅವರ ವಂಶ ಪಾರಂಪರ್ಯವಾಗಿ ಒಳ್ಳೆ ಭಗವಂತ ಧನಪ್ರಾಪ್ತಿ ಕೊಡೋದಲ್ಲ, ಸದ್ವಿನಿಯೋಗ ಮಾಡೋವಂಥ ಯೋಗ್ಯತೆನೂ ಕೊಟ್ಟಿರ್ತಕ್ಕಂಥದ್ದು ಜಮೀರ್ ಅಹ್ಮದ್ಗೆ. ಅವರ ಪಿತ್ರಾರ್ಜಿತ ಋಣಕರ್ಮ ಒಂದು, ಎರಡನೇದು ದೈವ ಅನುಗ್ರಹ ಆ ಅಲ್ಲನೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ಎಷ್ಟು ಜನ ಬಡವರಿಗೆ ಈ ಕೈ ಗೊತ್ತಾಗದೆ ಸಹಾಯ ಮಾಡಿದ್ದಾರೆ. ಮಾಧ್ಯಮದವ್ರು ಬಹಳಷ್ಟು ಜನ, ಎಷ್ಟೋ ಜನ ಅವ್ರ ಹಿಂದೆ ಹೋದಾಗಲ ಮಾಡಿದಾಗ ಮಾಧ್ಯಮಗೋಸ್ಕರ ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ, ಮಾಧ್ಯಮ ಇಲ್ದಿದ್ದಾಗಲೂ ದುಡ್ಡು ಕೊಟ್ಟಿರೋದು ನಾನೇ ಸ್ವತಃ ನೋಡಿದ್ದೀನಿ. ಏನು ಯಥೇಚ್ಛವಾಗಿ ಆ ಜೋಬಲ್ಲಿ ಕೈ ಹಾಕಿದ್ರೆ ಏನು ಬರುತ್ತೋ ತುಂಬ ಲೇಲೋಜಿ ನೀವು ತೊಗೊಳ್ರಿ. ಅವ್ನು ಬ್ರಾಹ್ಮಣ, ಬಲ್ಲಿಗ, ಉತ್ತರ ಕರ್ನಾಟಕ ಯಾವ ಭಾಗ ಆಗಲಿ ಕಷ್ಟದಲ್ಲಿರೋ ಮನುಷ್ಯನಿಗೆ ಸಹಾಯ ಮಾಡೋ ಬುದ್ಧಿ ಅವ್ರಿಗಿದೆ. ಸೊ ಅಂಥ ವ್ಯಕ್ತಿನೂ DK ಶಿವಕುಮಾರ್ ಜೊತೆ ಇವತ್ತು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶದಲ್ಲಿ DK ಶಿವಕುಮಾರು ಆಗ್ತಾರೋ ಇಲ್ವೋ ಅಂತ ಭಾಳ ಜನಕ್ಕೆ ಗೊಂದಲ ಇದೆ. ಆಕಾಶ ಬಿದ್ದೋಗ್ಲಿ, ಭೂಮಿ ಎರಡಾಗಲಿ, ಕೃಷ್ಣ ಪರಮಾತ್ಮ ಭೂಲೋಕಕ್ಕೆ ಬರಲಿ, ಮಹಾವಿಷ್ಣು ಬರಲಿ, ಯಾವ ದೇವತೆಗಳು ಬರಲಿ, ಯಾರ ಕೈಲೂ ತಪ್ಸೋಕ್ಕಾಗಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ಬರೆದಿಟ್ಕೊಳ್ಳಿ. ಸಂಕ್ರಾಂತಿ ಒಳಗಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ, 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 1000 ಪಟ್ಟು ಶತಸಿದ್ಧ, ಬರೆದಿಟ್ಕೊಳ್ಳಿ. ಯಾಕೆ ಅಂತೀರ? ಎಷ್ಟು ಜನ ದೇವರ ಪೂಜೆ ಪುರಸ್ಕಾರಗಳು ಮಾಡಿರ್ತಕ್ಕಂಥದ್ದು, ಎಷ್ಟು ಜನಕ್ಕೆ ಹಲೋ ಅಂದಿರೋದು. DK ಶಿವಕುಮಾರ್ ಪೂಜೆ ಮಾಡದೇ ಇರೋ ದೇವರುಗಳೇ ಇಲ್ವೇನೋ ಅಂದ್ಕೊಂಡು ನೀವು ಅನ್ಕೋಬೋದು. ಇನ್ನೂ ಎಷ್ಟೋ ದೇವ್ರ ಪೂಜೆ ಮಾಡಿಲ್ಲ, ನಾನು ಹೇಳಿದ ಕೆಲವೆಲ್ಲ ಮಾಡ್ಕೊಂಡೂ ಇಲ್ಲ. ಕೆಲವೊಂದು ಮಾಡಿದರೆ ಇಷ್ಟೊತ್ತಿಗೆ ಚಕ ಚಕ ಅಂತ ಏನು ಯಾವತ್ತೋ ತಿಂಗಳಲ್ಲ, ಇನ್ನು 3 ತಿಂಗಳ ಹಿಂದೆನೇ ಕುತ್ಕೊಂಡ್ಬಿಡ್ಬೋದಾಯಿತು. ಯೋಗ್ಯ ಅನ್ನೋದು ಅದ್ರ ಜೊತೆಗೆ ಅಡ್ಡಗೋಡೆ ಅಂತಿರುತ್ತೆ. ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬ ಮನುಷ್ಯ ದೇವರ ಹತ್ರ ಪೂಜೆ ಮಾಡಬೇಕಾದ್ರೆ ಏನು ಕೇಳ್ಕೊತಾನೆ? ನನ್ನ ಕಾಪಾಡು, ನನ್ನ ಜೊತೆ ಯಾವ ಶತ್ರುಗಳು ಧ್ವಂಸವಾಗಲಿ ಅಂತ ಕೇಳ್ಕೊತಾರೆ. ಯಾವ ಶತ್ರುಗಳು ಹತ್ರ ಬರದೇ ಇರಲಿ ಅಂತ. ದೇವಿ ಒಂದು ಮಾತು ಹೇಳ್ತಾಳಂತೆ, ನೋಡೋ ಯುದ್ಧಕ್ಕೆ ನಿಂತ್ಕೊಂಡಾಗ ನೀನು ಕವಚ ಹಾಕ್ಕೋಬೇಕು. ಕವಚ ಹಾಕೋ ನೀನು. ಯಾವ ಥರ ಯುದ್ಧ ಮಾಡ್ತಾನೆ, ಯಾವ ಥರ ಬರ್ತಾರೆ ಜನಗಳು ನಮ್ಗೆ ಗೊತ್ತಾಗಲ್ಲ. ಅಂಥ ಜನಗಳು ಹೇಗೆ ಬರ್ತಾರೆ, ಹೇಗೆ ಹೋಗ್ತಾರೆ ಗೊತ್ತಾಗಲ್ಲ. ಆದರೆ ಕವಚ ನೀನು ಭದ್ರವಾಗಿ ಹಾಕ್ಕೊಳ್ಳೋಕೆ ತಪ್ಪೇನಿಲ್ಲ, ದಯವಿಟ್ಟು ಕವಚ ಹಾಕು ಅಂತ ಭಗವತಿನೇ ಹೇಳ್ಬಿಡ್ತಾಳೆ. ಹಾಗೆ ಅಂತ ಒಂದು ಒಳ್ಳೆ ಕವಚವನ್ನು ಹಾಕ್ಕೊಳ್ಳೋ ಪ್ರಯತ್ನದಲ್ಲಿ DK ಶಿವಕುಮಾರು ಎಲ್ಲ ದೇವರನ್ನ ಎಲ್ಲರನ್ನೂ ಆಶ್ರಯಿಸಿ ಒಂದು ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಬಂದಿರತಕ್ಕಂಥದ್ದು ಸದ್ವಿನಿಯೋಗ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾರ್ಯಾರು ಪಂಡಿತರು ಹೇಳಿದ್ದಾರೆ, ಯಾವ್ಯಾವ ಅರ್ಚಕರು ಹೇಳಿದ್ದಾರೆ, ಯಾವ್ಯಾವ ಪಾಂಡಿತ್ಯದಲ್ಲಿ ಹೇಳಿದ್ದಾರೆ, ಯಾವ್ಯಾವ ಅಸ್ಟ್ರಾಲಜರ್ಸ್ ಹೇಳಿದ್ದಾರೆ, ಯಾರ್ಯಾರು ಜ್ಯೋತಿಷ್ಯರು ಹೇಳಿದ್ದಾರೆ, ಯಾವ್ಯಾವ ನಂಬೂದ್ರಿಗಳು ಹೇಳಿದ್ದಾರೆ, ಯಾರ್ಯಾರು ತಂತ್ರಿಗಳು ಹೇಳಿದ್ದಾರೆ, ಯಾರ್ಯಾರು ಮಾಂತ್ರಿಕರು ಹೇಳಿದ್ದಾರೆ, ಯಾರ್ಯಾರು ಅಗೋರಿಗಳು ಹೇಳಿದ್ದಾರೆ. ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅವರನ್ನ ನಂಬಿಕೊಂಡು ಅವ್ರನ್ನ ಹಿತ ಬಯಸ್ತಕ್ಕಂಥವ್ರ ಮಾತುಗಳನ್ನು ಆಲಿಸಿ ಹೋಗಿರ್ತಕ್ಕಂಥದ್ದು ಉಂಟು DK ಶಿವಕುಮಾರ್.